ಎಲ್ರಿಗೂ ನಮಸ್ಕಾರ. ಆಮ್, ಯಾವ ರೀತಿಯಲ್ಲಿ ಒಂದು ಸ್ಪೀಚ್ ಸ್ಟಾರ್ಟ್ ಮಾಡಬೇಕು ಅಂತ ಯೂಶ್ವಲ್ ಆಗಿ ನನ್ನ ಹತ್ರ ಮಾತಾಡೋದು ತುಂಬ ಇರುತ್ತೆ. ಐ ಆಮ್ ಎಕ್ಸ್ಟ್ರೀಮ್ಲಿ ವೋಕಲ್ ವಿತ್ ವಾಟ್ ಎವರ್ ದರ್ ಐ ವಾಂಟ್ ಸೇ ಆ್ಯಂಡ್ ಹೌ ಎವರ್ ದರ್ ಐ ವಾಂಟ್ ಸೇ ಇಟ್. ಬಟ್ ಇವತ್ತು ನಿಜವಾಗ್ಲೂ ಈ ಒಂದು ಜರ್ನಿ ಬಗ್ಗೆ ಯಾವ ರೀತಿಯಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. 15 years ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ದಟ್ ಒಂದು ಆ್ಯಕ್ಟರ್ ಆಗ್ತೀನಿ ಅಂತ. ಆ್ಯಂಡ್ ಇಷ್ಟು ವರ್ಷ ಈ ಒಂದು ಜರ್ನಿ ಆಗುತ್ತೆ ಅದು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ನಾನು. ಯಾರು ಗೂಗಲ್ ಪೇ ಮಾಡ್ತಿದ್ರ ನನಗೂ ಮಾಡಿ. ಎಲ್ರಿಗೂ ಬರಲಿ ಅಲ್ವಾ ದುಡ್ಡು. ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ಒಂದು ತುಂಬ ದೊಡ್ಡ ಸ್ಪೋರ್ಟ್ಸ್ ಪ್ಲೇಯರ್ ಆಗಬೇಕು ಅಂತ ಇದ್ದೆ ನಾನು. ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ನ ನ್ಯಾಷನಲ್ ಲೆವೆಲ್ ಬಾಸ್ಕೆಟ್ಬಾಲ್ ಆಡ್ತಿದ್ದೆ. ಸೊ ಐ ವಾಂಟೆಡ್ ಟು ಬಿ ಎನ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಪ್ಲೇಯರ್, ರೈಟ್? ಆ್ಯಂಡ್ ಸಡನ್ ಆಗಿ ಪ್ರಸಾದ್ ಬಿದ್ದಪ್ಪ ಸಿಕ್ಕಿದ್ರು ಆ್ಯಂಡ್ ಮಾಡ್ಲಿಂಗ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಗೊತ್ತೇ ಇರಲಿಲ್ಲ ನನಗೆ. ಈ ಥರ ಒಂದು ಇಂಡಸ್ಟ್ರಿ ಇದೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಬಿಕಾಸ್ ಜನರಲಿ ಇವಾಗ ದ ಕೈಂಡ್ ಆಫ್ ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ನಾಲೆಜ್ ದಟ್ ಈಸ್ ದೇರ್ ಫಾರ್ ದ ಫಿಲ್ಮ್ ಇಂಡಸ್ಟ್ರಿ ಆವಾಗ ಇರಲಿಲ್ಲ. ಸೊ ನಮ್ಮಪ್ಪ ಇಲ್ಲಿ ಬ್ಯಾಂಗ್ಳೂರಲ್ಲಿ ಲಾಸ್ಟ್ ಪೋಸ್ಟಿಂಗ್ ಇದ್ದಾಗ ಎಲ್ಲರೂ ಗೊತ್ತಿರೋ ಹಾಗೆ ದಟ್ ಮೈ ಫಾದರ್ ವಾಸ್ ಇನ್ ಇಂಡಿಯನ್ ಆರ್ಮಿ, ರೈಟ್? ಸೊ ಬಂದು ಬಾಸ್ಕೆಟ್ಬಾಲ್ ಆಡಿಕೊಂಡು ನಾರ್ಮಲ್ ಲೈಫ್ ನಡ್ಕೊಂಡು ಆರಾಮಾಗಿದ್ದೆ ನಾನು. ಆ್ಯಂಡ್ ಸಡನ್ ಆಗಿ ಮಾಡ್ಲಿಂಗ್ ಬಂತು ಆ್ಯಂಡ್ ಮಾಡ್ಲಿಂಗ್ ಲೈಫ್ ಸ್ಟಾರ್ಟ್ ಆಯಿತು. ಐ ಡ್ರೆಮ್ಟ್ ಆಫ್ ಬೀಯಿಂಗ್ ಮಿಸ್ ಯೂನಿವರ್ಸ್ ವೆನ್ ಸುಷ್ಮಿತಾ ಸೇನ್ ಬಿಕೇಮ್ ಮಿಸ್ ಯೂನಿವರ್ಸ್. ಒಂದು ಟಿಯಾರ ನೋಡ್ಬಿಟ್ಟು ಆಗಬೇಕು ಅಂತ ಆಸೆ ಇಟ್ಕೊಂಡು ಚಿಕ್ಕ ವಯಸ್ಸಲ್ಲಿ. ಅದಾದಮೇಲೆ ಇಟ್ ಜಸ್ಟ್ ಬಿಕೇಮ್ ಲೈಕ್ ಅ ಡ್ರೀಮ್ ಆ್ಯಂಡ್ ದೆನ್ ಸ್ಪೋರ್ಟ್ಸ್ ಹ್ಯಾಪೆಂಡ್ ಆ್ಯಂಡ್ ಆಲ್. ಆ್ಯಂಡ್ ಸಡನ್ ಆಗಿ ಈ ಥರ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅನ್ನೋದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಎಲ್ರಿಗೂ ಏನು ಗೊತ್ತಿದೆ ದಟ್ ವೀರ ಮಧುಕರಿ ಈಸ್ ಮೈ ಫಸ್ಟ್ ಫಿಲ್ಮ್. ಬಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಹೋಲಿ ವಾಸ್ ಮೈ ಫಸ್ಟ್ ಅಫಿಷಿಯಲ್ ಫಿಲ್ಮ್. ಆ್ಯಂಡ್ ಅದು ಯಾಕೆ ಗೊತ್ತಿದೆ ಅಂದರೆ ಬಿಕಾಸ್ ಆ ಪ್ರೆಸ್ ಕಾನ್ಫರೆನ್ಸಲ್ಲಿ I think all of you who are sitting here right now know that ಆ ಒಂದು ಕಾಂಟ್ರವರ್ಷಿಯಲ್ ಪ್ರೆಸ್ ಕಾನ್ಫರೆನ್ಸ್ ಇಂದ ರಾಗಿಣಿ ದ್ವಿವೇದಿ ಯಾರು ಅಂತ ಎಲ್ರಿಗೂ ಗೊತ್ತಾಯ್ತು ಆ್ಯಕ್ಚುಲಿ. ಸೊ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಇನ್ನೂ ಜ್ಞಾಪಕ ಇದೆ ದಟ್ ಮೇಕಪ್ ಹೇರ್ ಮಾಡ್ಕೊಂಡೆ ಫಸ್ಟ್ ಟೈಮ್ ಲೆಹಂಗಾ ದಾವಣಿ ಹಾಕ್ಬಿಟ್ಟು ನಾನು ಸ್ಟೇಜಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಬೇಕು, ಯಾರ ಹತ್ರ ಏನು ಮಾತಾಡಬೇಕು ಏನೂ ಗೊತ್ತಿಲ್ಲ ನನಗೆ. ಆ್ಯಂಡ್ ಕನ್ನಡ ಗೊತ್ತಿರಲಿಲ್ಲ, ಭಾಷೆ ಗೊತ್ತಿರಲಿಲ್ಲ. ಒಬ್ರು ಐ ಥಿಂಕ್ 2-3 ಸೀನಿಯರ್ ಜರ್ನಲಿಸ್ಟ್ ಜೊತೆ ಜಗಳ ಮಾಡಿಬಿಟ್ಟು ನಾನು ಸ್ಟೇಜಿಂದ ಎದ್ದು ಹೋಗಿದ್ದೀನಿ, ಮೇಕಪ್ ಹೇರ್ ಮಾಡಬೇಕು ಅಂತ ಹೋಗಿದ್ದೀನಿ ಆ ಥರ. ಆ್ಯಂಡ್ ಸೊ ಇಟ್ ಸ್ಟಾರ್ಟೆಡ್ ಲೈಕ್ ದ್ಯಾಟ್, ರೈಟ್? ಆ್ಯಂಡ್ ಆವಾಗ ಒಂದು ರಿಯಲೈಸೇಷನ್ ಬಂತು ನನಗೆ. ಒಂದು ಇಂಡಸ್ಟ್ರಿ ಆಗಿ ಒಂದು ಇಂಟ್ರೊಡಕ್ಷನ್ ಆಗಿ ಬರ್ತಾ ಇದ್ದೀನಿ, ಇವಾಗ ಭಾಷೆ ಗೊತ್ತಾಗ್ಬೇಕು ನನಗೆ. ಭಾಷೆ ಗೊತ್ತಿಲ್ಲ ಅಂದರೆ ನನಗೆ ಏನೋ ಮಾಡೋಕ್ಕಾಗಲ್ಲ, ಏನೋ ಮಾತಾಡೋಕ್ಕಾಗಲ್ಲ. ಮಧುಕರಿ, ನಾನು ಸುದೀಪ್ ಅವ್ರನ್ನ ಫಸ್ಟ್ ಟೈಮ್ ಅವ್ರ ಆಫೀಸಲ್ಲಿ ಅವ್ರ ಬರ್ತ್ಡೇ ದಿನ ಮೀಟ್ ಮಾಡಿದ್ದು. ನಾನು ನಮ್ಮಮ್ಮ ಒಂದು ಬುಕ್ಕೆ ತೊಗೊಂಡೋಗಿದ್ದು. ಆ್ಯಂಡ್ ಮೀಟ್ ಮಾಡಿದ ತಕ್ಷಣವೇ ಐ ಡಿಂಟ್ ನೋ ಸುದೀಪ್ ಅವ್ರು ಯಾರು, ಅವರು ಸ್ಟೇಚರ್ ಏನು, ಅವ್ರು ಎಷ್ಟು ದೊಡ್ಡ ಸ್ಟಾರ್ ಅಂತ ಏನೂ ಗೊತ್ತಿರಲಿಲ್ಲ ನನಗೆ. ಫೋಟೋಶೂಟ್ ಮಾಡಿದ್ದೀನಿ. ಒಂದು 3 to 5 days ಆದಮೇಲೆ ಐ ವಾಸ್ ಆನ್ ದ ಸೆಟ್ಸ್ ಆಫ್ ಮಧುಕರಿಯಲ್ಲಿ ಪ್ರತಿಯೊಂದು ಶಾಟು, ಪ್ರತಿಯೊಂದು ಸೀನು, ನೀವು ಎಷ್ಟು ರಾಗಿಣಿ ದ್ವಿವೇದಿನ, ನೀರಜ ಗೋಸ್ವಾಮಿನ ಇಷ್ಟಪಟ್ಟಿದ್ದೀರಾ, ಅದು ಇಸ್ ಲೈಕ್ ಅ ಫೀಮೇಲ್ ವರ್ಷನ್ ಆಫ್ ಸುದೀಪ್ ಅವರು. ಒಂದೊಂದು ಸ್ಟೇಟ್ಮೆಂಟಿಂದ ಹಿಡಿದು ಲೈನಿಂದ ಹಿಡಿದು ಎಲ್ಲ ಹೇಳ್ಕೊಟ್ಟಿರೋದು ಅವರು. ಸೊ ಐ owe so much of my career and so much of my stature and the person that I am today to Sudeep. Thank you so much for teaching me what acting is
and what language is. So I really give him so much credit for it. And of course, ಈ ಒಂದು 15 years ಜರ್ನಿಯಲ್ಲಿ ಯಾರ್ಯಾರ ಜೊತೆ ವರ್ಕ್ ಮಾಡಿದ್ದೀನಿ, ಶಿವಣ್ಣ ಅವರಾಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ವಿಜಯ್ ಅವರಾಗಿರ್ಬೋದು, ದಿಗಂತ್ ಆಗಿರ್ಬೋದು, ಆದಿ ಆಗಿರ್ಬೋದು, ಯೋಗಿ ಆಗಿರ್ಬೋದು. ಲೈಕ್ ಐ ವರ್ಕ್ ವಿತ್ ಎವ್ರಿಬಡಿ, ರೈಟ್? ಆ್ಯಂಡ್ ಇಫ್ ಐ ಆಮ್ ನಾಟ್ ಟೇಕಿಂಗ್ ಯೋರ್ ನೇಮ್, ಪ್ಲೀಸ್ ಫರ್ಗಿವ್ ಮೀ ಫಾರ್ ಮೈ ಇಗ್ನೋರೆನ್ಸ್. ಬಟ್ recently Rajvardhan ಅವರಾಗಿರ್ಬೋದು. ಲೈಕ್ I'm so grateful to every director, every actor, every person that has contributed to this journey. ಯಾಕಂದರೆ ಒಂದು ಜರ್ನಿ ಮಾಡಬೇಕು ಅಂದರೆ ಎಲ್ರದ್ದು ಒಂದೊಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಆ್ಯಂಡ್ ಎವ್ರಿಬಡಿ ಟೀಚಸ್ ಯು ಸಮಥಿಂಗ್ ಆರ್ ದಿ ಅದರ್ ಎವ್ರಿ ಸಿಂಗಲ್ ಡೇ, ರೈಟ್? ನೀವೆಲ್ಲರೂ ಇವತ್ತು ಕೂತಿದ್ದೀರಾ ಇಲ್ಲಿ, ಬಂದಿದ್ದೀರಾ ನಾನು ಸೆಲೆಬ್ರೇಟ್ ಮಾಡೋಕ್ಕೆ 15 years ಅಂತ. ನಿಜವಾಗ್ಲೂ ಈಸಿ ಇರಲಿಲ್ಲ. ಒಳ್ಳೆ ದಿನ ಇತ್ತು, ಕೆಟ್ಟತನ ಇತ್ತು, ಸ್ಟ್ರಗಲ್ಸ್ ಇತ್ತು. ತುಂಬ ಕಷ್ಟ ಸಮಯ ನೋಡ್ಕೊಂಡು ಬಂದಿದ್ದು ನಾನು ರೀಸೆಂಟಾಗಿ, ಎಲ್ಲರೂ ಗೊತ್ತಿರೋ ಹಾಗೆ. ಐ ಥಿಂಕ್ ಐ ಆಲ್ವೇಸ್ ಟಾಕ್ ಅಬೌಟ್ ದ ಪಾಸಿಟಿವ್ ಥಿಂಗ್ಸ್ ದೆನ್ ದ ನೆಗೆಟಿವ್ ಥಿಂಗ್ಸ್ ಯಾವತ್ತೂ. ಬಟ್ ನಮ್ಮ ಲೈಫಲ್ಲಿ ನಾವು ನೆಗೆಟಿವ್ ಥಿಂಗ್ಸ್ನ ಎಷ್ಟು ಎಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತೀವಿ ಅಷ್ಟು ನಮಗೆ ತುಂಬ ಮುಖ್ಯ. ಸೊ ನಿಜವಾಗ್ಲೂ ಯಾರೂ ಇರಲಿಲ್ಲ, ಕಷ್ಟ ಸಮಯದಲ್ಲಿ ಯಾರೂ ಇರಲಿಲ್ಲ, ಒಳ್ಳೆ ಸಮಯದಲ್ಲಿ ಎಲ್ಲರೂ ಇರ್ತಾರೆ. ನಾನು ಎಲ್ರಿಗೂ ಕಷ್ಟ ಸಮಯದಲ್ಲಿ ಯಾವತ್ತೂ ಇದ್ದೆ, ಒಳ್ಳೆ ಸಮಯಕ್ಕಿಂತ. ಬಟ್ ನನಗೆ ಯಾರೂ ಇರಲಿಲ್ಲ ನಿಜವಾಗ್ಲೂ. ಬಟ್ ಆದರೂ there was a strength, there was a power, there was something I think above normal people that just took me ahead. And ಐ ಥಿಂಕ್ ನನ್ನ ಜರ್ನಿಯಿಂದ ಒಂದು ಮಾತು ಏನು ಹೇಳಬೇಕು ಅಂತ ಇದ್ದೆ ನಾನು. ಐ ಟೋಲ್ಡ್ ಯು, ಮೇಕ್ ಶೋರ್ ಐ ಡೋಂಟ್ ಗೆಟ್ ಎಮೋಷನಲ್, ರೈಟ್? ನೀರು ತಗೊಳ್ಳಿ ಸರ್. ಎಷ್ಟು ಸ್ಟ್ರೆಂತ್ ತೋರಿಸೋದು ಎಷ್ಟು ಮುಖ್ಯವಾಗಿರುತ್ತಲ್ಲ ಜೀವನದಲ್ಲಿ, ವೀಕ್ನೆಸ್ ತೋರಿಸೋದು ಅಷ್ಟೇ ಮುಖ್ಯವಾಗಿರುತ್ತೆ. ಯು ಹ್ಯಾವ್ ಟು ಎಕ್ಸೆಪ್ಟ್ ದಟ್ ಯು ಕ್ಯಾನ್ ಬಿ ವೀಕ್. ದೇರ್ ಆರ್ ಗುಡ್ ಡೇಸ್, ಬ್ಯಾಡ್ ಡೇಸ್. ಆ್ಯಂಡ್ ಈ ಒಂದು ಜರ್ನಿ ಶುಡ್ ಬಿ an inspiration, a learning to every single person who wants to make it. ಜೀವನದಲ್ಲಿ ನೀವು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಏನಾದರೂ ಒಳ್ಳೆ ದಿನನೂ ಇರುತ್ತೆ, ಕಷ್ಟಗಳು ಇರುತ್ತೆ, ಎಲ್ಲ ಮುಂದೆ ದಾಟ್ಕೊಂಡು ಹೋಗ್ತಾ ಇರಬೇಕು. ಯು ಶುಡ್ ನಾಟ್ ಗಿವ್ ಅಪ್. ನನಗೆ ಕನ್ನಡ ಇಂಡಸ್ಟ್ರಿ ನನಗೆ ಮನೆ ಥರ, ಪ್ರಾಣ ಥರ ನನಗೆ. ಬಟ್ ನಿಜವಾಗ್ಲೂ ಬೇರೆ ಇಂಡಸ್ಟ್ರೀಸಿಂದ ನನಗೆ ಬಂದಿರೋ ಪ್ರೀತಿ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಕೆಲಸ ಆಗಿರ್ಬೋದು ಎಷ್ಟಿದೆ, ಆ ಥರ ಲವ್ ನನಗೆ ಈ ಇಂಡಸ್ಟ್ರಿಯಿಂದ ಸಿಕ್ಕಿಲ್ಲ. ನಾನು ಎಷ್ಟು ಕೊಟ್ಟಿದ್ದೀನಿ, ಪ್ರಾಣ, ಪ್ರೀತಿ, ಹೆಸರು. ಇವತ್ತು ಕೂಡ ನಾನು ಬೇರೆ ಇಂಡಸ್ಟ್ರೀಸಲ್ಲಿ ಹೋದರೆ, ನಾನು ಸ್ಯಾಂಡಲ್ವುಡ್ ಆ್ಯಕ್ಟರ್, ನಾನು ಕನ್ನಡತಿಯಾಗಿ ಇಂಡಸ್ಟ್ರಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಬೇರೆಯವರು ಎಷ್ಟು ಪ್ರೀತಿ, ಎಷ್ಟು ಸಪೋರ್ಟ್ ಕೊಟ್ಟರು ಗೊತ್ತಾ? ಇಲ್ಲಿ ಇರೋರು ಆ ಥರ ಸಪೋರ್ಟ್ ಕೊಟ್ಟಿಲ್ಲ. ನಿಜ ಮಾತಲ್ವಾ ಅದು? ಆದ್ರೂ ದಿಸ್ ಇಂಡಸ್ಟ್ರಿ ಇಸ್ ಮೈ ಹೌಸ್ ಆ್ಯಂಡ್ ದಿಸ್ ಇಂಡಸ್ಟ್ರಿ ಇಸ್ ಮೈ ಹೋಮ್. I will continue to love and support and promote and do Kannada films. ಅದು ಯಾವತ್ತೂ ಬಿಡಲ್ಲ ನಾನು. ಬಿಕಾಸ್ ಯಾರು ಬಂದರು, ಯಾರು ಬಂದಿಲ್ಲ ಅಂದ್ರೂ ನಾವು ನಮಗೋಸ್ಕರ ನಿಂತ್ಕೋಬೇಕು, ನಾವು ನಮ್ಮವ್ರಿಗೋಸ್ಕರ ನಿಂತ್ಕೋಬೇಕು ಅಂತ ನನ್ನ ಹಠ. ಸೊ ನೀವೆಲ್ಲರೂ ಇನ್ನು ನಾನು 15 years ಇಂಡಸ್ಟ್ರಿಯಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲ, ನೀವು ಒಂಟಿಯಾಗೇನೆ ಸಕ್ಸಸ್ ಆಗಿದ್ದೀರಾ, ಹಂಗಾಗಿ ಆ ಧೈರ್ಯ ನಿಮ್ಗೆ ಇರೋದು. ಫೇಸ್ ಏನು ತೊಂದರೆ ಇಲ್ಲ ಸರ್. ಅದು ಏನು ಗೊತ್ತಾ, ಯಾವತ್ತು
ನಮ್ಮ ಅಪ್ಪ ಅಮ್ಮ ಏನು ಹೇಳ್ಕೊಟ್ಟಿರೋದು ಅಂದರೆ, ಯಾರು ಬಂದಿಲ್ಲ ಅಂದ್ರೂ ನೀವು ನಿಮಗೋಸ್ಕರ ನಿಂತ್ಕೋಬೇಕು. ಆ್ಯಂಡ್ ನಾನು ನನ್ನ ಶಕ್ತಿ, ನನ್ನ ಎಷ್ಟು ಸ್ಟ್ರೆಂತ್ ಇದೆ, ನನ್ನ ಪರವಾಗಿ ನಾನು ಲೈಫಲ್ಲಿ ಬೇರೆಯವ್ರಿಗೋಸ್ಕರ ನಿಂತ್ಕೋತೀನಿ ಅಂತ. ಸೊ ನನ್ನ ಹೇಳಿದ ಒಂದೇ ಮಾತು, ನಾವೇನೋ ಒಂದು ತುಂಬ ಅದ್ಭುತವಾಗಿರೋದು 2026 ಏನೋ ಪ್ಲ್ಯಾನ್ ಮಾಡ್ತಾ ಇದ್ವಿ ನಾವು. ಪ್ರೊಡಕ್ಷನ್ ಆಗಿರ್ಬೋದು, ಒಂದು ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು. ನಾನು ಸ್ವಂತ ಸ್ಟ್ರಗಲ್ ಮಾಡಿ ಈ ಒಂದು ಮಟ್ಟಿಗೆ ಈ ಒಂದು ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ, ನಾನು ಒಂದು ವೇದಿಕೆ ಪ್ರೊವೈಡ್ ಮಾಡ್ತೀನಿ. ನಾನು ಆ ಥರ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೀವಿ. ನಾವು ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೀವಿ ಫಾರ್ ರೈಟರ್ಸ್, ಆ್ಯಕ್ಟರ್ಸ್, ಡಿರೆಕ್ಟರ್ಸ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ಟು ಡೂ ಸಮಥಿಂಗ್. ಯಾಕಂದರೆ ನಾನು ಈ ಇಂಡಸ್ಟ್ರಿ ನನಗೆ ಹೆಸರು ಕೊಟ್ಟಿದ್ದೆ, ಅನ್ನ ಕೊಟ್ಟಿದ್ದೆ. ಇಟ್ಸ್ ಮೈ ಹೋಮ್. ನಾನು ಪಂಜಾಬಿಂದ ಇರ್ಬೋದು, ಎಲ್ಲಿಂದನೂ ಇರ್ಬೋದು. ಬಟ್ ಒಂದು ಕನ್ನಡತಿಯಾಗಿ ಇವಾಗ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ, ನಾನು ಈ ಇಂಡಸ್ಟ್ರಿಗೆ ಏನೋ ಮುಂದೆ ಏನೋ ಮಾಡಬೇಕು ಅಂತ ನನ್ನ ಆಟ. ಆ್ಯಂಡ್ ಮಾಡೇ ಮಾಡ್ತೀನಿ ನಾನು. ಬಿಕಾಸ್ ಒಂದು ಪ್ಲ್ಯಾಟ್ಫಾರ್ಮ್ ಇರಬೇಕಲ್ವಾ. ಆ್ಯಂಡ್ ವಿ ವಿಲ್ ಡೂ ಸಮಥಿಂಗ್ ರಿಯಲಿ ಡಿಫ್ರೆಂಟ್ ಆ್ಯಂಡ್ ರಿಯಲಿ ಬ್ಯೂಟಿಫುಲ್ ಅಂತ ನನ್ನ ಅಭಿಪ್ರಾಯ. ನ್ಯೂ ಇಯರ್ಗೆ ಹೊಸ ಪ್ರಾಜೆಕ್ಟು ಮತ್ತು ಹೊಸ ಆಲೋಚನೆ ತುಂಬ ಇದೆ ಅಂತ ಆಯ್ತಾಗಲ್ಲ ಸರ್? ಇಮೋಷನಲ್ ಆಗಿಬಿಟ್ಟೆ ಸ್ವಲ್ಪ. ಆದರೂ ತುಂಬ ಒಂದು ಅದ್ಭುತವಾಗಿರೋದು ಸಿನಿಮಾ ಬರ್ತಿದೆ, ವೃಷಭ ಅಂತ. ಲಾಲ್ ಸರ್ ಹೇಳಿದ ಮಾತು ನಿಜವಾಗ್ಲೂ, ಐ ಆಮ್ ಬ್ಲೆಸ್ಡ್ ಟು ಬಿ ವರ್ಕಿಂಗ್ ವಿತ್ ಹಿಮ್. ಅವ್ರ ಜೊತೆನೇ 2 ಸಿನಿಮಾ ಮಾಡಿದ್ದೀನಿ ಮಲಯಾಳಮಲ್ಲಿ ಈ ವರ್ಷ. ವೃಷಭ 25 ಡಿಸೆಂಬರ್ ರಿಲೀಸ್ ಆಗ್ತಿದೆ. ಆ್ಯಂಡ್ ಇಟ್ಸ್ ರಿಲೀಸಿಂಗ್ ಇನ್ ಮಲಯಾಳಂ, ತೆಲುಗು, ಕನ್ನಡದಲ್ಲಿ ನಾವು ಬೇಕು ಅಂತ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿಸಿ ರಿಲೀಸ್ ಆಗ್ತಿದೆ ಸಿನಿಮಾ. ಆಲ್ಮೋಸ್ಟ್ 1 year ಪ್ಲಸ್ ಆದಮೇಲೆ ಸಿನಿಮಾ ರಿಲೀಸ್ ಆಗ್ತಿರೋದು. ಸೊ ಐ ವಾಂಟ್ ಟು ರಿಕ್ವೆಸ್ಟ್ ಆಲ್ ಮೈ ಫ್ಯಾನ್ಸ್ ಟು ಶೋ ಆಸ್ ಮಚ್ ಇಸ್ ಲವ್ ಟು ವೃಷಭ. ತುಂಬ ಅದ್ಭುತವಾಗಿರೋದು ಸಿನಿಮಾ. ಫಸ್ಟ್ ಟೈಮ್ ಪೀರಿಯಾಡಿಕ್ ಸಿನಿಮಾ ಮಾಡ್ತಿರೋದು ನಾನು. ಆ್ಯಂಡ್ ಸಾಕಷ್ಟು ಲೈಕ್ ರಾಗಿಣಿ ಇಸ್ ಬ್ಯಾಕ್ ಅಗೇನ್ ವಿತ್ ದಿ ಆ್ಯಕ್ಷನ್ ಅವತಾರ್ ಆ್ಯಂಡ್ ದ ಕ್ವೀನ್ ಅವತಾರ್. ಸೊ ತುಂಬಾ ಚೆನ್ನಾಗಿದೆ ಸಿನಿಮಾ. ತುಂಬ ಒಳ್ಳೆ ರೀತಿಯಲ್ಲಿ ಬಂದಿದೆ. ಆ್ಯಂಡ್ ಅದ್ಭುತವಾಗಿರೋದು ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಿದೆ ಸಿನಿಮಾ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಆದಷ್ಟು 2026 ಐ ಆಮ್ ಡೂಯಿಂಗ್ ಒಂದು 2 ತಮಿಳ್ ಸಿನಿಮಾ ಮಾಡ್ತಾ ಇದ್ದೀನಿ, 2 ತೆಲುಗು ಸಿನಿಮಾ ಮಾಡ್ತಾ ಇದ್ದೀನಿ, 1 ಹಿಂದಿ ಮಾಡ್ತಾ ಇದ್ದೀನಿ, 3 ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಗುಡ್ ಇಯರ್. ಸಿನಿಮಾ ಜೊತೆಗೆ ಸಮಾಜಮುಖಿ ಕೆಲಸಗಳು ಈಗ ಅವ್ರು ಹೇಳಿದ್ರು ಒಂದಷ್ಟು ಸೋಷಿಯಲ್ ಇಂಡಸ್ಟ್ರಿಯಲ್ಲಿ ದಿ ಓನ್ಲಿ ಸಿಂಗಲ್ ಹಾಟ್ ಪರ್ಸನ್ ಯಾಕೆ ಹೋಗ್ತಾ ಹೋಗ್ತಾ ನಾನು ರಿವರ್ಸ್ ಏಜ್ ಆಗ್ತಾ ಇದ್ದೀನಿ. ನಾನು ಹೋಗ್ತಾ ಹೋಗ್ತಾ ಚಿಕ್ಕ ಹುಡುಗಿ ಆಗ್ತಾ ಇದ್ದೀನಿ. ಯಾಕೆ ನಿಮ್ಗೆ ಮದುವೆಗಿದ್ದು? ಯಾಕೆ ನೀವು ಚಿಕ್ಕ ಹುಡುಗ ಅಲ್ವಾ? ರಾಗಿಣಿ ವೈರಲ್ ನೀವು ರಾಗಿಣಿ 15 ವರ್ಷದಲ್ಲಿ ನೀವು ಕಲ್ತಿದ್ದೇನು ಇಂಡಸ್ಟ್ರಿಯಿಂದ? ನೀವು ಏನೇನು ಕಲ್ತ್ರಿ ಮತ್ತೆ ಏನನ್ನ ನೀವು ಸುಧಾರಿಸ್ಬೇಕು ಅಂತ ಅನ್ಸುತ್ತೆ ನಿಮಗೆ? ಸರ್, ಇಂಡಸ್ಟ್ರಿ 15 ಇಯರ್ಸಲ್ಲಿ ತುಂಬ ಚೇಂಜ್ ಆಗಿದೆ ಸರ್. ನಾವು 2010ನಲ್ಲಿ ನಾವು ಇದ್ದಿದ್ದು ಅಷ್ಟೇ, ಒಂದು 10 ಜನ ಇದ್ದಿದ್ದು, ರೈಟ್? ನೀವು ಫಸ್ಟ್ ಡೇಯಿಂದ ನೋಡ್ಕೊಂಡು ಬರ್ತಾ ಇದ್ದೀರಾ. ಸೊ I think that the industry's changed in terms of content and in terms of ಮುಂಚೆ just 2 ಥರ ಫಿಲ್ಮ್ಸ್ ಇರ್ತಾಯಿತ್ತು. ಒಂದು ಆರ್ಟ್ ಮೂವೀಸು, ಒಂದು ಕಮರ್ಷಿಯಲ್ ಮೂವೀಸ್ ಇದ್ದಿದ್ದು. ಆ್ಯಂಡ್ ವಿ ವರ್ ಅ ಪಾರ್ಟ್ ಆಫ್ ಒಂದು ಕಮರ್ಷಿಯಲ್ ಮೂವಿ ಅಂದರೆ 5 ಸೀನ್ಸು, 5 ಸಾಂಗ್ಸು, ನಾವು ಗ್ಲಾಮರಸ್. ಆರ್ಟ್ ಮೂವಿ ಅಂದರೆ ಇವಾಗ ಇವು ಒಳ್ಳೆ ಆ್ಯಕ್ಟರ್ ಅಂದರೆ ಆರ್ಟ್ ಮೂವಿ ಮಾಡಬೇಕು, ಕಮರ್ಷಿಯಲ್. ಬಟ್ ಆಡಿಯನ್ಸ್ ಇಸ್ ಆಲ್ಸೋ ಲಿಮಿಟೆಡ್ ಟು ಓನ್ಲಿ ದ್ಯಾಟ್ ಮಚ್. ನಾವು ಐ ಥಿಂಕ್ the whole demographic of the film industry has changed. ಯಾಕಂದರೆ ಕಾಂಟೆಂಟ್ ಇರೋ ಸಿನಿಮಾಗಳು, ಲೈಕ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಆಗಿರೋ ಸಿನಿಮಾಗಳು, ಅದೆಲ್ಲ ತುಂಬ ಜಾಸ್ತಿ ಆಗಿದೆ. ಲೈಕ್ ಇವಾಗ ಆಡಿಯನ್ಸಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ, ಏನು ಬೇಕು, ಏನು ಬೇಕಾಗಿಲ್ಲ, ಯಾವ ಸಿನಿಮಾ ಚೆನ್ನಾಗಿರುತ್ತೆ, ಯಾವ ಸಿನಿಮಾ ಚೆನ್ನಾಗಿರಲ್ಲ, ಯಾರೂ ಗೊತ್ತಿಲ್ಲ. ಐ ಥಿಂಕ್ 2010ನಲ್ಲಿ ನೀವು OTT ಬೇಕು, ಇದು ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಅಂತ ಹೇಳಿದಿತ್ತು, ಯಾರೂ ಗೊತ್ತೇ ಇರಲಿಲ್ಲ. ಪ್ರಮೋಷನ್ಸ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಸೊ ಇಟ್ಸ್ ಚೇಂಜ್ ದ ಲಾಟ್. ಆ್ಯಂಡ್ ಐ ಥಿಂಕ್ ದಟ್ ವಿ ಚೇಂಜ್ ಟೈಮಿಂಗ್, ವಿ ಹ್ಯಾವ್ ಟು ಚೇಂಜ್ ಅವರ್ ಸೆಲ್ಸ್, ವಿ ಹ್ಯಾವ್ ಟು ಕೀಪ್ ಡೆವಲಪಿಂಗ್ ಅವರ್ ಸೆಲ್ಸ್. ಬಟ್
ನನ್ನ ಪ್ರಕಾರ ನಾನು ಇನ್ನೂ ಆ ಒಂದು ಸೋಷಿಯಲ್ ಮೀಡಿಯಾ ಸ್ಪೇಸ್, ಇನ್ನೂ ಒಂದು ದಟ್ ಇಂಟ್ರೂಸಿವ್ ಸ್ಪೇಸ್ ಆಫ್ ಎವ್ರಿಬಡಿ ಗೆಟಿಂಗ್ ಇನ್ ಟು ದ ಇನ್ ಯೋರ್ ಪರ್ಸನಲ್ ಸ್ಪೇಸ್ ಅದು ಇನ್ನೂ ನನಗೆ ಅಡ್ಜಸ್ಟ್ ಆಗಿಲ್ಲ. ಯಾಕಂದರೆ ಐ ಆಮ್ ಆಲ್ಸೋ ಇನ್ ಅ ಟ್ರಾನ್ಸಿಷನಲ್ ಫೇಸ್. I am an actor who debuted in 2010, but I have to be right now an actor who's 2025, right? So ಸಾಕಷ್ಟು ಚೇಂಜ್ ಆಗಿದೆ. ಒಳ್ಳೆಯದು ಏನಂದರೆ ಯು ಕ್ಯಾನ್ ನಾವ್ ಎಕ್ಸ್ಪೆರಿಮೆಂಟ್. ಲೈಕ್ ನಾನು ಯಾವತ್ತೂ ನನ್ನ ಲುಕ್ಸ್ ಆಗಲಿ, ನನ್ನ ಫಿಲ್ಮ್ಸ್ ಆಗಲಿ, ನಾನು ಯಾವತ್ತೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಆವಾಗ ಕೆಲವರು ಆಡಿಯನ್ಸಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಆ್ಯಂಡ್ ಕೆಲವರು ಅದೇ ಎಕ್ಸೆಪ್ಟ್ ಮಾಡ್ತಾ ಇರಲಿಲ್ಲ. ಇವಾಗ ಏನು ಮಾಡಿದ್ರು people are expecting and accepting the whole change that is happening. ನನ್ನ ಪ್ರಕಾರ I think change is good, but originality maintain ಮಾಡ್ಬೇಕು ನಾವು ಒಂಚೂರು. ನಿಮಗೆ ಸದಾ ನೆನಪಿನಲ್ಲಿ ಉಳಿಯುವಂಥ ನಟ ಅಥವಾ ಹೀರೋ ಅಂಡ್ ಹೀರೋಯಿನ್ಸ್, ಮೋಸ್ಟ್ ಮೆಮೊರಬಲ್ ನಿಮ್ಮ ಹೀರೋಯಿನ್ಸ್ ಅಲ್ಲಿ I ಯಾರು understand Kannada bro. I'm just not able to hear him. ಹೇಳಿ ಸರ್. ಯಾರು ನೆನಪಲ್ಲಿ ಉಳಿತಾರೆ ಈಗ ಸದಾ ಹೀರೋ ಅಂಡ್ ಹೀರೋಯಿನ್ಸ್ ಅಂತ ಬಂದಾಗ? For me, iconic will be Malashri ma'am, and for me, iconic will be Ambi uncle. Forever and ever. ಅವರಿಂದ ಏನನ್ನ ನೀವು ಒಂದು ವಿಷಯನ ಗ್ರಹಿಸಿದ್ದೀರಿ ಆಕ್ಚುಲಿ? Ambi uncle ಇಂದ ನಾನು ಏನು ಕಲ್ತಿದ್ದೀನಿ ಅಂದರೆ, I think he was one of the only people who stood strongly for the industry. ಎಲ್ಲರೂ ಜೊತೆಗಿರಬೇಕು, ಎಲ್ಲರೂ ಒಂದು ಕಮ್ಯುನಿಟಿ ಆಗಿರಬೇಕು, ಒಬ್ರೊಬ್ರ ಜೊತೆಗೆ ಸಪೋರ್ಟ್ ಇರಬೇಕು ಅಂತ. He was the only actor. I think a lot of people have become very selfish now. ಆ್ಯಂಡ್ ಅವ್ರು ಇರಬೇಕಾದ್ರೆ ದಿ ಇಂಡಸ್ಟ್ರಿ ವಾಸ್ ಒನ್ ಬಿಗ್ ಫ್ಯಾಮಿಲಿ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ವಿ ನೀಡ್ ಇವಾಗ. ಆ್ಯಂಡ್ ಮಾಲಾಶ್ರೀ ಮ್ಯಾಮ್ ಇಸ್ ಮೈ ಐಡಲ್. ಆ್ಯಂಡ್ ಐ ಥಿಂಕ್ ಎಲ್ಲರೂ ಹೇಳ್ತಾರೆ ಅವ್ರ ಪರವಾಗಿ ಅವ್ರ ಜಾಗ ತೊಗೊಂಡಿದ್ದೀನಿ, ಯಾವತ್ತೂ ತೊಗೊಳಕ್ಕಾಗಲ್ಲ. ಶಿ ಈಸ್ ಲೈಕ್ ದ ಅಲ್ಟಿಮೇಟ್ ಲೇಡಿ ಸೂಪರ್ ಸ್ಟಾರ್ ಆ್ಯಂಡ್ ಐ ಲವ್ ಹರ್ ಫಾರ್ ದ್ಯಾಟ್. ಅವರು ಒಂದು ಸ್ಟಾನ್ಸ್ ಕ್ರಿಯೇಟ್ ಮಾಡಿದ್ದು ಇಂಡಸ್ಟ್ರಿಯಲ್ಲಿ ದಟ್ ವಿಮೆನ್ ಕ್ಯಾನ್ ಆ್ಯಕ್ಚುಲಿ ಬಿ ಸಮಥಿಂಗ್. ಆ್ಯಂಡ್ ಐ ಥಿಂಕ್ ವಿಮೆನ್ ಹ್ಯಾವ್ ಆಲ್ ದ ಪವರ್. ಇವಾಗ ಫೀಮೇಲ್ ಸೆಟ್ರಿಕ್ ಫಿಲ್ಮ್ಸ್ ಎಲ್ಲ ತುಂಬ ಬರ್ತಿದೆ. ಇನ್ನು 2 years ಅಲ್ಲಿ ವಿ ವಿಲ್ ಬಿ ಡಾಮಿನೇಟಿಂಗ್ ದಿ ಇಂಡಸ್ಟ್ರಿ ಅಂತ. ಎಲ್ಲೋ ಒಂದು ಕಡೆ ಅಂಬಿ ಸರ್ ನೆನೆಸ್ಕೊಂಡಿದ್ರಿಂದ ನೀವು ಪೊಲಿಟಿಕಲ್ ಹೋಗೋ ಉದ್ದೇಶ ಏನಾದ್ರು ಇದೆಯಾ? ಆಲೋಚನೆ ಏನಾದರೂ ಮಾಡ್ಕೊಂಡಿದ್ದೀರಾ ಅಂತ? ಐ ಡೋಂಟ್ ಥಿಂಕ್ ಇಟ್ಸ್ ಅ ಬ್ಯಾಡ್ ಥಿಂಗ್ ಸರ್. ಐ ಥಿಂಕ್ ಅಂದರೆ ಐ ಮೀನ್ ಐ ಸ್ಟ್ಯಾಂಡ್ ಕರೆಕ್ಟೆಡ್ ವಿತ್ ಮೈ ಸ್ಟೇಟ್ಮೆಂಟ್. ಐ ಥಿಂಕ್ ಪಾಲಿಟಿಕ್ಸ್ ಒಂದು ಒಳ್ಳೆ ಫೋರಮ್, ಒಂದು ಒಳ್ಳೆ ಆಪರ್ಚುನಿಟಿ, ಒಂದು ಒಳ್ಳೆ ಸ್ಪೇಸ್ ಸಿಕ್ಕಿದ್ರೆ ನನಗೆ ಟು ಬಿ ಏಬಲ್ ಟು ಮೇಕ್ ಚೇಂಜ್, ಐ ವುಡ್ ಡೆಫಿನೆಟ್ಲಿ ಟೇಕ್ ದಟ್ ಚಾನ್ಸ್. ಯಾಕಂದರೆ ನಾನು ನಿಜವಾಗ್ಲೂ ಐ ವಾಂಟ್ ಟು ಬಿ ಸಂಬಡಿ ಹೂ ಕ್ಯಾನ್ ಬಿ ದ ವಾಯ್ಸ್ ಆಫ್ ದ ಯೂತ್ ಆರ್ ದ ಜನರೇಷನ್. ಸೊ ನನಗೆ ಆ ಥರ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ.